ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಏನಿದೆ ಇದು ಪವಿತ್ರ ಗೌಡ ನಿವಾಸದ ದೃಶ್ಯ ಇದು. ಪೊಲೀಸರು ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ. ಇದಾದ ಬೆನ್ನಿಗೆ ಸದ್ಯ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ವಕೀಲ ಬಾಲನ್ ಅನ್ನು ಗಮನಿಸ್ತಾ ಇದ್ದೀರಿ. ಆರೋಪಿ ಪವಿತ್ರ ಕಾಣಿಸ್ತಾ ಇದ್ದಾರೆ ಈ ದೃಶ್ಯದಲ್ಲಿ. ಆರೋಪಿ ನಂಬರ್ 1 ಪವಿತ್ರ ಈ ದೃಶ್ಯದಲ್ಲಿ ಕಾಣಿಸ್ತಾ ಇದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ಈ ಕೇಸಲ್ಲಿ. ಆರೋಪಿಗಳಿಗೆ ಸಮಯ ಕೊಟ್ಟಿಲ್ಲ ಸರೆಂಡರ್ ಆಗೋದಕ್ಕೆ. ಆರೋಪಿಗಳಿಗೆ ನ್ಯಾಯಾಲಯಕ್ಕೆ ಸರೆಂಡರ್ ಆಗಿ ಅಂತ ಹೇಳಿಲ್ಲ, ಬದಲಾಗಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅಂತ ಹೇಳಿರೋದು. ನಾರಾಯಣ ಸ್ವಾಮಿ ವಕೀಲರು, ಬಾಲನ್ ವಕೀಲರು, ಜೊತೆಗೆ ಪವಿತ್ರ ಗೌಡ ನೋಡ್ತಾ ಇದೆ. ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಒಂದ್ 2-3 ಕೇಸನ್ನು ನಾನು ಕೋರ್ಟ್ ಮಾಡಬಹುದು. ಇಲ್ಲಿ ಸರೆಂಡರ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇಸು ಕೋರ್ಟು, ಅಂದ್ರೆ ಸಮಯ ಕೊಟ್ಟು ಸರೆಂಡರ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟ ಕೇಸು ಮುರುಘಾ ಶರಣ ಕೇಸು. ಈ ಕಡೆಗೆ ಮೊನ್ನೆ ಒಂದು ರಿಂಗ್ ರೋಡ್ ಶುಭ ಅಂತ ಒಂದು ಕೇಸ್ ಆಯ್ತು, ಅದರಲ್ಲೂ ಕೂಡ ಸರೆಂಡರ್ ಆಗೋದಕ್ಕೆ 1 ವಾರ ಟೈಮ್ ಕೊಟ್ಟಿದೆ. ಬಟ್ ಇಲ್ಲಿ ಸರೆಂಡರ್ ಆಗೋದಕ್ಕೆ ಟೈಮ್ ಇಲ್ಲ, ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಪಾಲಿಸಲೇಬೇಕು ಪೊಲೀಸರು. ಸೊ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಪವಿತ್ರ ಗೌಡರನ್ನು. ಪೊಲೀಸರ ವೆಹಿಕಲ್ ಹತ್ತಿದ್ರೆ ಅರೆಸ್ಟ್ ಆಗಿ ಕರ್ಕೊಂಡು ಹೋದ್ರು ಅಂತ ಅರ್ಥ. ಓನ್ ವೆಹಿಕಲ್ ಹತ್ತಿದ್ರೆ ಕೋರ್ಟಿಗೆ ನಾನು ಬಂದು ಸರೆಂಡರ್ ಆಗ್ತಾ ಇದ್ದೀನಿ ಅಂತ ಅರ್ಥ. ಪವಿತ್ರ ಗೌಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ ಜೀಪ್ ಹತ್ತಿದ್ದನ್ನು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಇಲ್ಲಿ ಆಪ್ಷನ್ ಇರಲಿಲ್ಲ. ನಾನು ಆಗ್ಲದಿಂದ ಅದನ್ನೇ ಹೇಳ್ತಾ ಇರೋದು. ಯಾರು ಲಾಯರ್ ಬಂದರೂ ಕೂಡ ಆಪ್ಷನ್ನೇ ಇಲ್ಲ ಇಲ್ಲಿ. ಅಂದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿರೋದು ಅರೆಸ್ಟ್ ಮಾಡ್ರಿ ಅವರನ್ನ ಅಂತ. ಸೊ ಏನು ಆಪ್ಷನ್ ಇದೆ? ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲೇಬೇಕು ಪೊಲೀಸರು. ಪೊಲೀಸರು ಸದ್ಯ A1 ಆರೋಪಿ ನಂಬರ್ 1 ಪವಿತ್ರ ಗೌಡನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ ಜೀಪ್ ಅಲ್ಲಿ ಮತ್ತೆ ಮೆರವಣಿಗೆ ಸಾಗಿದೆ, ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಇಲ್ಲಿಂದ ಮೆಡಿಕಲ್ಲು ಅಂದ್ರೆ ಮೆಡಿಕಲ್ ಟೆಸ್ಟು, ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಂದ ಪರಪ್ಪನ ಅಗ್ರಹಾರ. ಆರೋಪಿ ನಂಬರ್ 1 ಪವಿತ್ರ ಗೌಡ, ಈಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದೆ. ಅಂಡರ್ ಟ್ರಯಲ್ ಪ್ರಿಸನರ್, ವಿಚಾರಣಾಧೀನ ಕೈದಿಯಾಗಿ ಮತ್ತೆ ಜೈಲು ಸೇರ್ತಾ ಇರೋದು, ಜೈಲಿಗೆ ಹೊರಟಿರೋದು. ವಿಚಾರಣಾಧೀನ ಕೈದಿ ಪವಿತ್ರ ಗೌಡ, ಆರೋಪಿ ನಂಬರ್ 1 ಪರಪ್ಪನ ಅಗ್ರಹಾರ. ಈಕೆಗೆ ಜೈಲು ಚೇಂಜ್ ಆಗಿರಲಿಲ್ಲ, ಅದೇ ಜೈಲಲ್ಲಿ ಇದ್ದಿದ್ದು. ಉಳಿದವ್ರದೆಲ್ಲ ಅಲ್ಲಿ ಅವರಿಗೆಲ್ಲ ಟೂರಿಗೆ ಕರ್ಕೊಂಡು ಹೋಗಲಾಗಿತ್ತು. ಬಳ್ಳಾರಿಗೊಬ್ಬರನ್ನ, ಶಿವಮೊಗ್ಗಕ್ಕೊಬ್ಬರನ್ನ, ಕಲಬುರಗಿಗೊಬ್ಬರನ್ನ, ಈ ರೀತಿ ಕರ್ಕೊಂಡು ಹೋಗಲಾಗಿತ್ತು. ಈಕೆಗೆ ಮಾತ್ರ ಜೈಲು ಚೇಂಜ್ ಆಗಿರಲಿಲ್ಲ, ಅದೇ ಜೈಲು, ಮತ್ತೆ ಅದೇ ಜಾಗ. ಗಡಿಯಾರ, ನಾನು ಆಗ್ಲೇ ಹೇಳಿದೆ, ಗಡಿಯಾರ ಮತ್ತೆ 9 ತಿಂಗಳು ಹಿಂದಕ್ಕೆ ಹೋಗಿದೆ ಪವಿತ್ರ ಗೌಡ ವಿಚಾರದಲ್ಲಿ, ಅಥವಾ 7 ಜನ ಆರೋಪಿಗಳ ವಿಚಾರದಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಹಂತದಲ್ಲಿ ಪವಿತ್ರ ಗೌಡ ಗರಂ ಆಗಿದ್ದನ್ನ ನೋಡಿದ್ರಿ ನೀವು ದೃಶ್ಯಗಳಲ್ಲಿ. ಪೊಲೀಸ್ ಸಿಬ್ಬಂದಿಯವರು ವಿಡಿಯೋ ರೆಕಾರ್ಡ್ ಮಾಡ್ಕೊತಿದ್ದಾರೆ. ಇಡೀ ಅರೆಸ್ಟ್ ಪ್ರಕ್ರಿಯೆಯನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ದಾರಿಗೆ ಅಡ್ಡ ನಿಂತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಪವಿತ್ರ ಗೌಡ ಏಕಾಏಕಿ ರಾಂಗ್ ಆಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಹಿಂಭಾಗದಲ್ಲಿರುವಂತಹ ಮಹಿಳಾ ಅಧಿಕಾರಿಯ ನಡೆಯನ್ನ ನೀವು ಗಮನಿಸಬೇಕು. ಪುಷ್ ಮಾಡ್ತಾರೆ ಕೆಳಗಡೆ. ಅರೆಸ್ಟ್ ಆಗಿರೋದು ಪವಿತ್ರ ಗೌಡ. ಪವಿತ್ರ ಗೌಡನ ಯಾವ ರೀತಿಯ ಮಹಿಳಾ ಪೊಲೀಸ್ ಅಧಿಕಾರಿ ಕೆಳಭಾಗಕ್ಕೆ ಪುಷ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಏಕಾಏಕಿ ರಾಂಗ್ ಆಗ್ಬಿಡ್ತಾರೆ. ಆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಅಡ್ಡಲಾಗಿ ನಿಂತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಇಡೀ ಬಂಧನ ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲಾಗುತ್ತೆ.
ಇವರನ್ನು ಇಟ್ಟುಕೊಂಡು ಇಲ್ಲ, ಅದು ಪೊಲೀಸರ ಪ್ರೊಸೀಜರ್. ಅರೆಸ್ಟ್ ಪ್ರೊಸೀಜರ್ ಮಾಡೋ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಪೊಲೀಸರು ಮಾಡ್ತಾರೆ. ಸೊ ಅದನ್ನು ಮಾಡ್ತಾ ಇದ್ರು. ಈಕೆಗೆ ಅಸಮಾಧಾನ ಆಗಿದೆ ಅದನ್ನು ನೋಡಿ. ಹಾಗೆಲ್ಲ ಮಾಡಬಾರ್ದು, ನಾನು ಮಾತ್ರ ರೀಲ್ಸ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರು ಗೊತ್ತಿಲ್ಲ. ಪೊಲೀಸರು ರೀಲ್ಸ್ ಮಾಡ್ತಿಲ್ಲಮ್ಮ, ಕರ್ಕೊಂಡು ಹೋಗುವಂಥ ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದಾರೆ ಅಂತ ಪೊಲೀಸರು ಆನಂತರ ತಿಳಿ ಹೇಳಿದ್ದಾರೆ. ಪವಿತ್ರ ಗೌಡ ಏಕಾಏಕಿ ಗರಂ ಆಗ್ತಾ ಇದ್ದ ಹಾಗೆ ಅದಕ್ಕೆ ಸರಿಯಾದಂತಹ ಉತ್ತರ ಮಹಿಳಾ ಪೊಲೀಸ್ ಅಧಿಕಾರಿಯಿಂದ ಬಂದಿದೆ. ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದು, ಅರೆಸ್ಟ್ ಪ್ರೊಸೀಜರ್ ರೆಕಾರ್ಡ್ ಮಾಡಿಕೊಂಡಿದ್ದು ಅದು ಕಾನೂನಾತ್ಮಕವಾಗಿ ನಡೀಬೇಕಾಗಿದ್ದಂತಹ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆಯ ಕಾರಣಕ್ಕಾಗಿ ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗಿದೆ. ನೀವು ಆಗ್ಲೇ ಬಹುಶಃ ವಿಜುವಲ್ಸ್ ನ ಗಮನಿಸಿದ್ರೆ ಪೊಲೀಸರ ತಂಡ ಪವಿತ್ರ ಗೌಡ ಅವರ ಮನೆ ಒಳಗಡೆ ಹೋಗುತ್ತಲ್ಲ, ಆಗ ಈ ವ್ಯಕ್ತಿಯೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಒಳಗಡೆ ಹೋಗಿದ್ದಾರೆ ಪೊಲೀಸ್ ಸಿಬ್ಬಂದಿ. ಕಂಪ್ಲೀಟ್ ವಿಡಿಯೋ ಚಿತ್ರೀಕರಣ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಅದು ಪೊಲೀಸರ ಅರೆಸ್ಟ್ ಪ್ರೊಸೀಜರ್ ನಲ್ಲೇ ಬರುತ್ತೆ, ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು ಅಂತ ಹೇಳಿ. ಹಾಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಂತಹ ಟೈಮ್ನಲ್ಲೇ ಆ ಸ್ಟೆಪ್ಸ್ ನಲ್ಲಿ ಅಡ್ಡಲಾಗಿ ನಿಂತು ಬಿಟ್ರು ಅನ್ನುವಂತಹ ಕಾರಣಕ್ಕಾಗಿ ಪವಿತ್ರ ಗೌಡ ಗರಂ ಆದ್ರು. ಆಕೆ ಗರಂ ಆಗ್ತಾ ಇದ್ದ ಹಾಗೆ ಹಿಂಭಾಗದಲ್ಲಿದ್ದಂತಹ ಆ ಮಹಿಳಾ PSI ಯಾವ ರೀತಿಯಾಗಿ ಉತ್ತರ ಕೊಡಬೇಕಾಗಿತ್ತೋ ಪವಿತ್ರ ಗೌಡ ಆಗಿ ಆ ರೀತಿಯಾದಂತಹ ಉತ್ತರವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಈಗ ಅರೆಸ್ಟ್ ಮಾಡಿ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಬಹುಶಃ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ನಂತರದಲ್ಲಿ ಮೆಡಿಕಲ್ ಪ್ರೊಸೀಜರ್ ಎಲ್ಲವೂ ಕೂಡ ಆಗಿ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡನ ಶಿಫ್ಟ್ ಮಾಡಲಾಗುತ್ತೆ. ಪವಿತ್ರ ಗೌಡ ಅರೆಸ್ಟ್ ಆಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ರೇಂಜ್ ರೋವರ್ ಬಿಟ್ಟು ಮತ್ತೆ ಬೊಲೆರೋ ಗಾಡಿ ಹತ್ತುವಂತ ಸ್ಥಿತಿ. ಪವಿತ್ರ ಗೌಡ ರೇಂಜ್ ರೋವರ್ ಇತ್ತಲ್ಲಿ ಮನೆಯಲ್ಲಿ ಕೆಳಗಡೆ ನಿಲ್ಲಿಸಿದ್ರು, ಆಗ್ಲೇ ನಾವು ತೋರಿಸ್ತಾ ಇದ್ವಿ. ರೇಂಜ್ ರೋವರ್ನ ಆಟ ಮುಗಿಯಿತು. 9 ತಿಂಗಳು ರೇಂಜ್ ರೋವರಲ್ಲಿ ಓಡಾಡಿದ್ದಾಯ್ತು, ಇನ್ನು ಬೊಲೆರೋದಲ್ಲಿ ಓಡಾಡು ಪರಪ್ಪನ ಅಗ್ರಹಾರ ತನಕ ಅಂತ ಪೊಲೀಸರು ಕ್ಲಿಯರ್ ಆಗಿ ಕರ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಜೀಪ್ ಹತ್ತಿ ಆರೋಪಿ ಪವಿತ್ರ ಗೌಡನನ್ನ ಪೊಲೀಸರು ಸದ್ಯ ವೈದ್ಯಕೀಯ ತಪಾಸಣೆಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬರಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬಂದ ನಂತರ ಮತ್ತೆ ಯಾವ ಆಪ್ಷನ್ನೂ ಇಲ್ಲ. ಟ್ರಯಲ್ ಸ್ಟಾರ್ಟ್ ಆಗೋವರೆಗೂ ಕೂಡ ಅಲ್ಲೇ ಕಾಯಬೇಕು. ಏನಾಗತ್ತೆ, ಏನಾಗಬಹುದು ಅಂತ ಕಾಯಬೇಕು. ಟ್ರಯಲ್ ತಕ್ಷಣವೇ ಶುರು ಮಾಡಿ, ಆದಷ್ಟು ಶೀಘ್ರ ಶುರು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅದರಂತೆ ಟ್ರಯಲ್ಲು ಕೂಡ ಆರಂಭ ಆಗತ್ತೆ. ಟ್ರಯಲ್ ಆರಂಭ ಆದ ಟ್ರಯಲ್ಲು ಅಂತಂದ್ರೆ ಈ ಕೇಸಿನ ಮೂಲ ವಾದ ಪ್ರತಿವಾದ ಚಾರ್ಜ್ ಶೀಟ್ ಏನ ಮಾಡಿದ್ದಾರೆ ಪೊಲೀಸರು, ಅದರ ಮೇಲೆ ಇವರು ಆರೋಪಿ ಅಪರಾಧಿನೋ ಅಲ್ವೋ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಅದರ ಪ್ರೊಸೀಜರು, ಕ್ರಾಸ್ ಎಕ್ಸಾಮಿನೇಷನ್, ಅದು ಇದು ಎಲ್ಲವೂ ಮುಗಿದ ನಂತರ ತೀರ್ಪು ಪ್ರಕಟ ಆಗುತ್ತೆ. ಅಪರಾಧಿನೋ ಅಲ್ವೋ, ಈ ಅಂಡರ್ ಟ್ರಯಲ್ ಪ್ರಿಸ್ನರ್, ವಿಚಾರಣಾಧೀನ ಕೈದಿ, ಚಾರ್ಜ್ ಶೀಟ್ ಹಾಕಲ್ಪಟ್ಟಂತ ವ್ಯಕ್ತಿ ಅಪರಾಧಿನೋ ಅಲ್ವೋ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಲ್ಲಿಯವರೆಗೂ ಕೂಡ ಏನೂ ಮಾಡಲಾಗದಂಥ ಸ್ಥಿತಿ ಇದೆ ಇಲ್ಲಿ. ಈಗ ಸದ್ಯಕ್ಕೆ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತು ಉಳಿದಂಥ ಆರೋಪಿಗಳಿಗೆ, ಆರೋಪಿ ನಂಬರ್ 1 ಪವಿತ್ರ ಗೌಡ ಅರೆಸ್ಟ್ ಆಗಿ ಮತ್ತೆ ಕೃಷ್ಣ ಜನ್ಮಸ್ಥಾನದ ಕಡೆಗೆ ಹೊರಟಿರುವಂಥ ದೃಶ್ಯಗಳಿವೆ. ಪವಿತ್ರ ಗೌಡ ಅವರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸಿದ್ವಿ. ಪವಿತ್ರ ಗೌಡ ಅವರ ತಾಯಿ ಆಲ್ರೆಡಿ ಮನೆಗೆ ಬಂದಿದ್ರು. ಬೆಳಗ್ಗೆನೆ ಈ ಕೋರ್ಟ್ ಆದೇಶ ಬರ್ತಾ ಇದ್ದ ಹಾಗೆ ಮಗಳ ಮನೆಗೆ ದೌಡಾಯಿಸಿದ್ರು. ಆ ನಂತರದಲ್ಲಿ ಲಾಯರ್ಗಳ ಟೀಮ್ ಕೂಡ ಬರುತ್ತೆ. ಲಾಯರ್ಗಳ ಟೀಮ್ ಬಂದು ಏನು ಕಾನೂನು ಸಲಹೆ ಏನೂ ಇಲ್ಲ, ನೇರ ಅರೆಸ್ಟ್ ಅಷ್ಟೇ. ಪವಿತ್ರ ಗೌಡಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.